ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಂಜುನಾಥ್. SSC MTS 2025 ನೋಟಿಫಿಕೇಶನ್ ಆಗಿದೆ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಹಾಕಬಹುದು. ಲಾಸ್ಟ್ ಡೇಟ್ ಇದೇ ತಿಂಗಳು 24ನೇ ತಾರೀಕುವರೆಗೂ ಇದೆ. ನಾನು SSC MTS ನಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಆದ ಸೆಕ್ಷನ್ 2 ನಲ್ಲಿ ಜನರಲ್ ಅವೇರ್ನೆಸ್ ಟೋಟಲ್ 25 ಕ್ವಶನ್ ಇರುತ್ತೆ. ಸೊ ಅದನ್ನ ಪ್ರೀವಿಯಸ್ ಇಯರ್ ಅಲ್ಲಿ SSC MTS ನಲ್ಲಿ ಕೇಳಿದ ಜನರಲ್ ಅವೇರ್ನೆಸ್ 25 ಕ್ವಶನ್ ಅನ್ನ ಈ ಸೂಪರ್ ಮ್ಯಾರಥಾನ್ ಕ್ಲಾಸ್ ನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡಿ. SSC MTS ಪ್ರೀವಿಯಸ್ ಇಯರ್ ನಲ್ಲಿ ಜನರಲ್ ಅವೇರ್ನೆಸ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1, ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ವರ್ಷದ ಆರಂಭವನ್ನು ಗುರುತಿಸಲು ಲೋಸರ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ 1 ಕೇರಳ, ಆಪ್ಷನ್ 2 ಲಡಾಖ್, ಆಪ್ಷನ್ 3 ನವದೆಹಲಿ, ಆಪ್ಷನ್ 4 ಬಿಹಾರ್. ಕ್ವಶನ್ ಏನಂದ್ರೆ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ವರ್ಷದ ಆರಂಭವನ್ನು ಗುರುತಿಸಲು ಲೋಸರ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಆನ್ಸರ್ ನೋಡೋಣ ಬನ್ನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಲಡಾಖ್. ಲೋಸರ್ ಹಬ್ಬವನ್ನು ಮುಖ್ಯವಾಗಿ ಅರುಣಾಚಲ್ ಪ್ರದೇಶ್, ಲಡಾಖ್, ಸಿಕ್ಕಿಂ ಮತ್ತು ಹಿಮಾಚಲ್ ಪ್ರದೇಶ್ ರಾಜ್ಯಗಳಲ್ಲಿ ಇರುವ ಬೌದ್ಧ ಸಮಾಜಗಳು ಹಾಗೂ ಟಿಬೇಟಿಯನ್ ಬೌದ್ಧರು ಆಚರಿಸುತ್ತಾರೆ. ಕ್ವಶನ್ ನಂಬರ್ 2, ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಾಯಕಿ ಯಾರು? ಆಪ್ಷನ್ 1 ಹರ್ಮನ್ ಪ್ರೀತ್ ಕೌರ್, ಆಪ್ಷನ್ 2 ಸಫಾಲಿ ವರ್ಮಾ, ಆಪ್ಷನ್ 3 ದೀಪ್ತಿ ಶರ್ಮಾ, ಆಪ್ಷನ್ 4 ಸ್ಮೃತಿ ಮಂದನ. ಸರಿಯಾದ ಉತ್ತರ ಆಪ್ಷನ್ 4 ಸ್ಮೃತಿ ಮಂದನ. ಇಂಡಿಯನ್ ಪ್ರೀಮಿಯರ್ ವುಮೆನ್ಸ್ ಲೀಗ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್, ಇವರು ಭಾರತದವರು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಮೆಗ್ಲಾನಿ, ಇವರು ಆಸ್ಟ್ರೇಲಿಯಾದವರು. UP ವಾರಿಯರ್ಸ್ ತಂಡದ ನಾಯಕಿ ಅಲಿಸಾ ಹೀಲಿ, ಇವರು ಆಸ್ಟ್ರೇಲಿಯಾದವರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡದ ನಾಯಕಿ ಸ್ಮೃತಿ ಮಂದನ, ಇವರು ಭಾರತದವರು. ಹಾಗೆಯೇ ಗುಜರಾತ್ ಜೈನ್ಸ್ ತಂಡದ ನಾಯಕಿ ಬೆತ್ ಮುನಿ, ಇವರು ಆಸ್ಟ್ರೇಲಿಯಾದವರು. ಟೋಟಲಿ IPL ನಲ್ಲಿ ವುಮೆನ್ಸ್ ತಂಡ 5 ತಂಡಗಳಿವೆ. ಕ್ವಶನ್ ನಂಬರ್ 3, ಅಕ್ಟೋಬರ್ 31, 2023 ಹೊತ್ತಿಗೆ 17ನೇ ಲೋಕಸಭೆಯಲ್ಲಿ ವಯಸ್ಸಿನ ದೃಷ್ಟಿಯಿಂದ ಅತ್ಯಂತ ಹಿರಿಯ ಸದಸ್ಯರಾದ ಶಫಿಕರ್ ರೆಹಮಾನ್ ಬಾರ್ಕ್ ಅವರು ಯಾವ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುತ್ತಾರೆ? ಆಪ್ಷನ್ ಎ ಸಮಾಜವಾದಿ ಪಕ್ಷ, ಆಪ್ಷನ್ ಬಿ ಭಾರತೀಯ ಜನತಾ ಪಕ್ಷ, ಆಪ್ಷನ್ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಆಪ್ಷನ್ ಡಿ ರಾಷ್ಟ್ರೀಯ ಜನತಾದಳ. ಸರಿಯಾದ ಉತ್ತರ ಆಪ್ಷನ್ ಎ ಸಮಾಜವಾದಿ ಪಕ್ಷ. ಸಮಾಜವಾದಿ ಪಕ್ಷದ ಸ್ಥಾಪನೆ 1992ರಲ್ಲಿ. ಇದರ ಸ್ಥಾಪಕರು ಮುಲಾಯಂ ಸಿಂಗ್ ಯಾದವ್, ಪ್ರಸ್ತುತ ಅಧ್ಯಕ್ಷರು ಅಖಿಲೇಶ್ ಯಾದವ್, ಇವರು ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶ್. ಈ ಪಕ್ಷವನ್ನು ಸಮಾಜವಾದ, ಲೌಕಿಕತೆ, ಸಾಮಾಜಿಕ ನ್ಯಾಯ, ಶೋಷಿತ ವರ್ಗಗಳ ಹಕ್ಕು ಎಂಬ ಆದರ್ಶದಿಂದ ಸ್ಥಾಪಿಸಲಾಗಿದೆ. ಕ್ವಶನ್ ನಂಬರ್ 4, ಮಧ್ಯಕಾಲೀನ ಭಾರತೀಯ ವಾಸ್ತುಶಿಲ್ಪ ಶೈಲಿಗೆ ಸಂಬಂಧಿಸಿದಂತೆ ಪೇತ್ರ ದೂರ ಎಂದರೇನು? ಆಪ್ಷನ್ ಎ ಅರೆ ಅಮೂಲ್ಯ ಕಲ್ಲುಗಳಿಂದ ಮಾಡಿದ ಹೂವಿನ ಉಲ್ಲಾಸಗಳಿಂದ ಗೋಡೆಯನ್ನು ಅಲಂಕರಿಸುವುದು, ಆಪ್ಷನ್ ಬಿ ತಾಜ್ ಮಹಲ್ ಗೋಡೆಗಳ ಮೇಲಿನ ತೈಲ ವರ್ಣಚಿತ್ರಗಳು, ಆಪ್ಷನ್ ಸಿ ಮೊಘಲರು ಬಳಸುತ್ತಿದ್ದ ಉತ್ತಮ ಗುಣಮಟ್ಟದ ಬಟ್ಟೆಗಳು, ಆಪ್ಷನ್ ಡಿ ಮೌರ್ಯರ ಕಾಲದ ಶಿಲ್ಪಕಲೆ. ಸರಿಯಾದ ಉತ್ತರ ಆಪ್ಷನ್ ಎ ಅರೆ ಅಮೂಲ್ಯ ಕಲ್ಲುಗಳಿಂದ ಮಾಡಿದ ಹೂವಿನ ಉನ್ಯಾಸಗಳಿಂದ ಗೋಡೆಯನ್ನು ಅಲಂಕರಿಸುವುದು. ಶಹಜಾನ್ ಅವರ ಕಾಲವನ್ನು ಮೊಘಲ್ ವಾಸ್ತುಶಿಲ್ಪದ ಸುವರ್ಣ ಕಾಲವೆಂದು ಕರೆಯಲಾಗುತ್ತದೆ. ಪೇತ್ರ ದೂರ ತಂತ್ರವನ್ನು ಅವರು ಇಟಾಲಿಯನ್ ಕಲೆಗಳಿಂದ ಪ್ರೇರಿತವಾಗಿ ಭಾರತಕ್ಕೆ ತರಿಸಿ ಮೊಘಲ್ ಶಿಲ್ಪಗಳಲ್ಲಿ ಅವರು ಅಳವಡಿಸಿದರು. ಈ ಕಲೆ ತಾಜ್ ಮಹಲ್, ಆಗ್ರಾದಲ್ಲಿರುವ ವಿಶ್ವಪ್ರಸಿದ್ಧ ಸಮಾಧಿ ಹಾಗೂ ಇತರ ಮಹಲ್ಗಳಲ್ಲಿ ಅಲಂಕಾರದಲ್ಲಿ ಬಳಸಲಾಯಿತು. ಕ್ವಶನ್ ನಂಬರ್ 5, ಸೋಡಿಯಂ ಬೈಕಾರ್ಬೋನೇಟ್ ರಾಸಾಯನಿಕ ಸೂತ್ರವೇನು? ಆಪ್ಷನ್ 1 NaCH, ಆಪ್ಷನ್ 2 NaCl, ಆಪ್ಷನ್ 3 NaHCO3, ಆಪ್ಷನ್ 4 Na2CO. ಸರಿಯಾದ ಉತ್ತರ ಆಪ್ಷನ್ 3 ಸೋಡಿಯಂ ಬೈಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ NaHCO3. ಸೋಡಿಯಂ ಬೈಕಾರ್ಬೋನೇಟ್ನ ಇನ್ನೊಂದು ಹೆಸರು ಬೇಕಿಂಗ್ ಸೋಡಾ ಎಂದು ಕರೆಯುತ್ತಾರೆ. ಇದರ ಉಪಯೋಗಗಳು ಅಡಿಗೆ ಮಾಡಲು ಯೂಸ್ ಮಾಡ್ತಾರೆ, ಔಷಧಿ ತಯಾರಿಸಲು ಉಪಯೋಗಿಸುತ್ತಾರೆ, ಶುದ್ಧೀಕರಣ ಮತ್ತು ಕ್ಲೀನಿಂಗ್ ನಲ್ಲೂ ಉಪಯೋಗಿಸುತ್ತಾರೆ, ಹಾಗೂ ಅಗ್ನಿಶಾಮಕ ದಳದಲ್ಲೂ ಕೂಡ ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ಉಪಯೋಗಿಸುತ್ತಾರೆ. ಕ್ವಶನ್ ನಂಬರ್ 6, ಭಾರತದೊಂದಿಗೆ ಎಷ್ಟು ದೇಶಗಳು ತಮ್ಮ ಭೂಗಡಿಗಳನ್ನು ಹಂಚಿಕೊಂಡಿವೆ? ಆಪ್ಷನ್ 1 9 ದೇಶಗಳು, ಆಪ್ಷನ್ 2 7 ದೇಶಗಳು, ಆಪ್ಷನ್ 3 8 ದೇಶಗಳು, ಆಪ್ಷನ್ 4 6 ದೇಶಗಳು.
ಸರಿಯಾದ ಉತ್ತರ ಆಪ್ಷನ್ 2, 7 ದೇಶಗಳೊಂದಿಗೆ ಭಾರತ ಭೂಗಡಿಯನ್ನು ಹಂಚಿಕೊಂಡಿದೆ. ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ದೇಶಗಳು: ಪಾಕಿಸ್ತಾನ್ 3,323 ಕಿಲೋಮೀಟರ್, ಚೀನಾ 3,488 ಕಿಲೋಮೀಟರ್, ನೇಪಾಲ್ 1,751 ಕಿಲೋಮೀಟರ್, ಭೂತಾನ್ 699 ಕಿಲೋಮೀಟರ್, ಬಾಂಗ್ಲಾದೇಶ್ 4,096 ಕಿಲೋಮೀಟರ್. ಭಾರತದೊಂದಿಗೆ ಅತ್ಯಂತ ದೀರ್ಘ ಗಡಿಯನ್ನು ಹೊಂದಿರುವ ದೇಶವಾಗಿದೆ. ಮಯನ್ಮಾರ್ 1,643 ಕಿಲೋಮೀಟರ್, ಅಫ್ಘಾನಿಸ್ತಾನ್ 106 ಕಿಲೋಮೀಟರ್. ಇದು ಪಾಕಿಸ್ತಾನ್ ಅಧೀನದಲ್ಲಿರುವ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಹಾಗೆಯೇ ಭಾರತವು ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಹೊಂದಿದೆ. ಪಾಕ್ ಸ್ಟ್ರೇಟ್ ಮೂಲಕ ಭಾರತ ಮತ್ತು ಶ್ರೀಲಂಕಾ ಜಲಗಡಿಯನ್ನು ಹಂಚಿಕೊಳ್ಳುತ್ತದೆ. ಕ್ವಶನ್ ನಂಬರ್ 7. ಕೆಳಗಿನ ಯಾವ ಪುಸ್ತಕವನ್ನು ದಾದಾಬಾಯಿ ನವರೋಜಿ ಅವರು ಬರೆದಿದ್ದಾರೆ? ಆಪ್ಷನ್ 1, ಅರ್ಥಶಾಸ್ತ್ರ ಭಾರತದ ಇತಿಹಾಸ. ಆಪ್ಷನ್ 2, ಭಾರತದಲ್ಲಿ ಬಡತನ ಮತ್ತು ಬ್ರಿಟಿಷ್ ಆಡಳಿತ ಪದ್ಧತಿ. ಆಪ್ಷನ್ 3, ಬಡತನ ಮತ್ತು ಭಾರತ. ಆಪ್ಷನ್ 4, ಬಡತನದ ಪ್ರಮುಖ ಅಧ್ಯಾಯಗಳು. ಸರಿಯಾದ ಉತ್ತರ ಆಪ್ಷನ್ 2, ಭಾರತದಲ್ಲಿ ಬಡತನ ಮತ್ತು ಬ್ರಿಟಿಷ್ ಆಡಳಿತ ಪದ್ಧತಿ. ಭಾರತದ ಬಗ್ಗೆ ಬರೆದಿರುವ ಪುಸ್ತಕಗಳು ಮತ್ತು ಲೇಖಕರ ಬಗ್ಗೆ ನೋಡೋಣ. ಭಾರತದ ಸ್ವಾತಂತ್ರ್ಯ ಹೋರಾಟ. ಈ ಪುಸ್ತಕವನ್ನು ಬಿಪಿನ್ ಚಂದ್ರ, ಅಮಲೇಶ್ ತ್ರಿಪಾಠಿ, ಮೃದುಲಾ ಮುಖರ್ಜಿ ಅವರು ಬರೆದಿದ್ದಾರೆ. ಆಧುನಿಕ ಭಾರತ ಬಿಪಿನ್ ಚಂದ್ರ ಅವರು ಬರೆದಿದ್ದಾರೆ. ಪ್ಲಾಸಿಯಿಂದ ವಿಭಜನೆವರೆಗೆ ಶೇಖರ್ ಬಂಡೋಪಾಧ್ಯಾಯ ಅವರು ಬರೆದಿದ್ದಾರೆ. ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ, ಇದನ್ನು ಲ್ಯಾರಿ ಕಾಲಿನ್ಸ್ ಮತ್ತು ಡೊಮೆನಿಕಾ ಲ್ಯಾಂಪಿಯರ್ ಅವರು ಬರೆದಿದ್ದಾರೆ. ಭಾರತದ ಅನ್ವೇಷಣೆ, ಇದನ್ನು ಜವಾಹರ್ಲಾಲ್ ನೆಹರು ಅವರು ಬರೆದಿದ್ದಾರೆ. ಗಾಂಧಿ ನಂತರ ಭಾರತ, ಇದನ್ನು ರಾಮಚಂದ್ರ ಗುಹಾ ಅವರು ಬರೆದಿದ್ದಾರೆ. ಈ ಪುಸ್ತಕಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್, ಸೊ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 8. ಅರಿಶಿನದಲ್ಲಿರುವ ರಾಸಾಯನಿಕ ಸಂಯುಕ್ತ ಯಾವುದು? ಆಪ್ಷನ್ 1, ಕರ್ಕ್ಯೂಮಿನ್. ಆಪ್ಷನ್ 2, ಕ್ಯಾಪ್ಸೈಸಿನ್. ಆಪ್ಷನ್ 3, ಕ್ಯಾರೋಟಿನ್. ಆಪ್ಷನ್ 4, ಟಾಟಾರಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ 1, ಕರ್ಕ್ಯೂಮಿನ್. ಭಾರತದಲ್ಲಿ ಕಂಡುಬರುವ ಪ್ರಮುಖ ಅರಿಶಿನದ ವಿಧಗಳು: ಅಲೆಪ್ಪಿ ಕೇರಳದಲ್ಲಿ ಕಂಡುಬರುತ್ತೆ, ಸಾಲೇಮ ತಮಿಳುನಾಡಿನಲ್ಲಿ ಕಂಡುಬರುತ್ತೆ, ನಿಜಾಮಾಬಾದ್ ಅರಿಶಿನ ತೆಲಂಗಾಣದಲ್ಲಿ, ಲಕ್ಡಿ ಅರಿಶಿನ ಮೇಘಾಲಯದಲ್ಲಿ ಕಂಡುಬರುತ್ತೆ, ಮಂಜಲ್ ಮಣಿಗರ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಕ್ವಶನ್ ನಂಬರ್ 9. ಈ ಕೆಳಗಿನ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ರಾಜವಂಶಗಳು ಸ್ಥಾಪಿಸಿದವು? ಆಪ್ಷನ್ 1, ಸಂಗಮ ರಾಜವಂಶ. ಆಪ್ಷನ್ 2, ಸಾಳುವ ರಾಜವಂಶ. ಆಪ್ಷನ್ 3, ತುಳುವ ರಾಜವಂಶ. ಆಪ್ಷನ್ 4, ಅರಿವೀಡು ರಾಜವಂಶ. ಸರಿ ಉತ್ತರ ಆಪ್ಷನ್ 1, ಸಂಗಮ ರಾಜವಂಶ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಶಾರ್ಟ್ ಆಗಿ ನೋಡೋಣ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಕ್ರಿಸ್ತ ಶಕ 1336. ಇದರ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ, ಇವರು ಸಂಗಮ ವಂಶದವರು. ಇದರ ರಾಜಧಾನಿ ವಿಜಯನಗರ, ಇಂದಿನ ಹಂಪೆ, ಇದು ಕರ್ನಾಟಕದಲ್ಲಿದೆ. ಇದರ ಲಾಂಛನ ಎಡಮುಖ ವರಹ. ಇವರ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ, ಇವನು ತುಳುವ ವಂಶದವನು. ಕೊನೆಯ ದೊರೆ 3ನೇ ಶ್ರೀರಂಗ, ಇವನು ಅರವಿಡು ವಂಶದವನು. ಕ್ವಶನ್ ನಂಬರ್ 10. ಸಂಜನಾ ಬತುಲ್ಲಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ 1, ರೋಲರ್ ಸ್ಕೇಲಿಂಗ್. ಆಪ್ಷನ್ 2, ಶೂಟಿಂಗ್. ಆಪ್ಷನ್ 3, ಸ್ಕ್ವಾಶ್. ಆಪ್ಷನ್ 4, ಬ್ಯಾಡ್ಮಿಂಟನ್. ಸರಿಯಾದ ಉತ್ತರ ಆಪ್ಷನ್ 1, ರೋಲರ್ ಸ್ಕೇಲಿಂಗ್. ಹಾಗೆ ವಿವಿಧ ಪ್ರಸಿದ್ಧ ಆಟಗಾರರು ಸಂಬಂಧಿಸಿದ ಕ್ರೀಡೆಯನ್ನು ನೋಡೋಣ. ಅಲ್ಕ್ರಾಜ್ ಟೆನಿಸ್, ನೀರಜ್ ಚೋಪ್ರಾ ಜಾವ್ಲಿನ್, ಪ್ರಜ್ಞಾನಂದ್ ಚೆಸ್, ಸ್ಮೃತಿ ಮಂದನ ಕ್ರಿಕೆಟ್. ಕ್ವಶನ್ ನಂಬರ್ 11. ಕೆ.ಎಂ. ಮುನ್ಸಿ ಅವರು ದಿ ಗ್ಲೋರಿ ಆಫ್ ಪಠಾಣ ಎಂಬ ಐತಿಹಾಸಿಕ ಕಾದಂಬರಿಯನ್ನು ಮೂಲತಃ ಯಾವ ಭಾರತೀಯ ಭಾಷೆಯಲ್ಲಿ ಬರೆಯಲಾಗಿದೆ? ಆಪ್ಷನ್ 1, ಬಂಗಾಳ. ಆಪ್ಷನ್ 2, ತಾಮ್. ಆಪ್ಷನ್ 3, ಮಲಯಾಳಂ. ಆಪ್ಷನ್ 4, ಗುಜರಾತಿ. ಸರಿಯಾದ ಉತ್ತರ ಆಪ್ಷನ್ 4, ಗುಜರಾತಿ. ಹಾಗೆ ಪ್ರಮುಖ ವ್ಯಕ್ತಿಗಳ ಪುಸ್ತಕಗಳನ್ನು ನೋಡೋಣ. ಹಿಂದ್ ಸ್ವರಾಜ್ ಗಾಂಧೀಜಿ ಅವರು ಗುಜರಾತಿ ಭಾಷೆಯಲ್ಲಿದೆ. ಆನ್ಹಿಲೇಷನ್ ಆಫ್ ಕಾಸ್ಟ್ ಅಂಬೇಡ್ಕರ್ ಅವರು. ಕೇಸರಿ ಬಾಲ್ ಗಂಗಾಧರ್ ತಿಲಕ್ ಮರಾಠಿ ಭಾಷೆಯಲ್ಲಿದೆ. ದ ಇಂಡಿಯನ್ ಸ್ಟ್ರಗಲ್ ಸುಭಾಷ್ ಚಂದ್ರ ಬೋಸ್. ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು. ಕ್ವಶನ್ ನಂಬರ್ 12. ಕೃಷಿಯಲ್ಲಿ ಕಂಡುಬರುವ ರಬಿ ಋತುವು ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಕೊನೆಗೊಳ್ಳುತ್ತದೆ? ಆಪ್ಷನ್ 1, ಮೇ ಜೂನ್. ಆಪ್ಷನ್ 2, ಜೂನ್ ಜುಲೈ. ಆಪ್ಷನ್ 3, ಆಗಸ್ಟ್ ಸೆಪ್ಟೆಂಬರ್. ಆಪ್ಷನ್ 4, ನವೆಂಬರ್ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ 1, ಮೇ ಜೂನ್.
ಕೃಷಿಯಲ್ಲಿ ಕಂಡುಬರುವಂತ ವಿವಿಧ ಋತುಗಳು. ಖಾರಿಫ್ ಬೆಳೆಗಳು ಅವಧಿ ಬಿತ್ತನೆ ಸಮಯ ಜೂನ್ ಜುಲೈ, ಅಂತಿಮ ಕೊಯ್ಲು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ. ರಬ್ಬಿ ಬೆಳೆಗಳು ಅವಧಿ ಬಿತ್ತನೆ ಸಮಯ ಅಕ್ಟೋಬರ್ ನವೆಂಬರ್, ಅಂತಿಮ ಕೊಯ್ಲು ಮಾರ್ಚ್ ಏಪ್ರಿಲ್. ಜೈಡ್ ಬೆಳೆಗಳು ಅವಧಿ ಏಪ್ರಿಲ್ ಜೂನ್. ಕ್ವಶನ್ ನಂಬರ್ 13. ಪಂಜಾಬ್ ಯಾವ ದಿನಾಂಕದಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿತು? ಆಪ್ಷನ್ 1 1 ಜನವರಿ 1971, ಆಪ್ಷನ್ 2 1 ಜನವರಿ 1975, ಆಪ್ಷನ್ 3 1 ಜನವರಿ 1970, ಆಪ್ಷನ್ 4 1 ಜನವರಿ 1977. ಸರಿಯಾದ ಉತ್ತರ ಆಪ್ಷನ್ 3 1 ಜನವರಿ 1970. ವಿಧಾನ ಪರಿಷತ್ತು ಹೊಂದಿರುವ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ್, ಬಿಹಾರ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ. ಒಟ್ಟು 6 ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿದ್ದಾವೆ. ಕ್ವಶನ್ ನಂಬರ್ 14. ನಳಂದ ನೃತ್ಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದ ಕನಕ್ ರೇಲೆ ಅವರು ಭಾರತದ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದ ಪ್ರದರ್ಶಕರಾಗಿದ್ದರು? ಆಪ್ಷನ್ 1 ಮೋಹಿನಿ ಅಟ್ಟಂ, ಆಪ್ಷನ್ 2 ಮಣಿಪುರಿ, ಆಪ್ಷನ್ 3 ಕಥಕಳಿ, ಆಪ್ಷನ್ 4 ಭರತನಾಟ್ಯಂ. ಸರಿಯಾದ ಉತ್ತರ ಆಪ್ಷನ್ 1 ಮೋಹಿನಿ ಅಟ್ಟಂ. ಇದೊಂದು ಶಾಸ್ತ್ರೀಯ ನೃತ್ಯವಾಗಿದೆ. ಭಾರತದಲ್ಲಿ ಕಂಡುಬರುವ 8 ಶಾಸ್ತ್ರೀಯ ನೃತ್ಯಗಳು: ಭರತನಾಟ್ಯ ತಮಿಳುನಾಡು, ಕಥಕ್ ಉತ್ತರ ಪ್ರದೇಶ್, ಕುಚಿಪುಡಿ ಆಂಧ್ರ ಪ್ರದೇಶ್, ಒಡಿಶಿ ಒಡಿಶಾ, ಮಣಿಪುರಿ ಮಣಿಪುರದಲ್ಲಿ, ಕಥಕಳಿ ಕೇರಳ, ಮೋಹಿನಿ ಅಟ್ಟಂ ಕೇರಳ, ಸತ್ರಿಯ ಆಸಾಂ. ಒಟ್ಟು 8 ಶಾಸ್ತ್ರೀಯ ನೃತ್ಯಗಳಿವೆ. ಕ್ವಶನ್ ನಂಬರ್ 15. 2011ರ ಜನಗಣತಿ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಕನಿಷ್ಠ ಸಾಕ್ಷರತಾ ಪ್ರಮಾಣವನ್ನು ಹೊಂದಿತ್ತು? ಆಪ್ಷನ್ 1 ಚಂಡೀಗಢ, ಆಪ್ಷನ್ 2 ಲಕ್ಷದ್ವೀಪ್, ಆಪ್ಷನ್ 3 ದೆಹಲಿ, ಆಪ್ಷನ್ 4 ದಾದ್ರಾ ಮತ್ತು ನಗರ್ ಹವೇಲಿ. ಸರಿಯಾದ ಉತ್ತರ ಆಪ್ಷನ್ 4 ದಾದ್ರಾ ಮತ್ತು ನಗರ್ ಹವೇಲಿ. ಭಾರತದಲ್ಲಿ ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅವು ನೋಡೋಣ. ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜಧಾನಿ: ದೆಹಲಿ, ನವದೆಹಲಿ, ಜಮ್ಮು ಮತ್ತು ಕಾಶ್ಮೀರ್. ಬೇಸಿಗೆಯಲ್ಲಿ ಶ್ರೀನಗರ ರಾಜಧಾನಿ, ಚಳಿಗಾಲದಲ್ಲಿ ಜಮ್ಮು ರಾಜಧಾನಿ ಆಗಿರುತ್ತದೆ. ಲಡಾಖ್, ಲೇಹ, ಪುದುಚೇರಿನೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ರಾಜಧಾನಿ ಪೋರ್ಟ್ ಬ್ಲೇರ್. ಲಕ್ಷದ್ವೀಪ್ ಕವರತ್ತಿ. ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯು, ದಮನ್ ರಾಜಧಾನಿ. ಚಂಡೀಗಢ ರಾಜಧಾನಿ. ಕ್ವಶನ್ ನಂಬರ್ 16. ಕೆಳಗಿನವರಲ್ಲಿ ಯಾರು ಇಂದೋರ್ ಘರಾನಾವನ್ನು ಸ್ಥಾಪಿಸಿದರು? ಆಪ್ಷನ್ 1 ಉಸ್ತಾದ್ ಗಾಗೆ ಖುದಾಬಕ್ಷ್, ಆಪ್ಷನ್ 2 ತಾನ್ಸೇನ್, ಆಪ್ಷನ್ 3 ಉಸ್ತಾದ್ ಅಮೀರ್ ಖಾನ್, ಆಪ್ಷನ್ 4 ಭೀಮ್ಸೇನ್ ಜೋಶಿ. ಸರಿಯಾದ ಉತ್ತರ ಆಪ್ಷನ್ 3 ಉಸ್ತಾದ್ ಅಮೀರ್ ಖಾನ್. ವಿವಿಧ ವಾದ್ಯ ಯಂತ್ರಗಳು ಮತ್ತು ಅದರ ಪಿತಾಮಹರು ನೋಡೋಣ ಬನ್ನಿ. ಸಿತಾರ ಉಸ್ತಾದ್ ಅಮೀರ್ ಖುಸ್ರೋ, ಸಾರಂಗಿ ಪಂಡಿತ್ ರಾಮ್ ನಾರಾಯಣ್, ಶಹನಾಯಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಬಾಸುರಿ ಫ್ಲ್ಯೂಟ್ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ತಬಲಾ ಉಸ್ತಾದ್ ಅಮೀರ್ ಖುಸ್ರು. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 17. ಟೊಮೆಟೊಗಳು ಕೆಂಪು ಬಣ್ಣವು ಈ ಕೆಳಗಿನವುಗಳ ಯಾವುದರ ಕಾರಣದಿಂದ ಆಗಿರುತ್ತದೆ? ಆಪ್ಷನ್ 1 ಲಿಮೋನಿನ್, ಆಪ್ಷನ್ 2 ಬೀಟಾ ಕೆರೋಟಿನ್, ಆಪ್ಷನ್ 3 ಆಕ್ಸರಿನ್, ಆಪ್ಷನ್ 4 ಲೈಕೋಫೀನ್. ಸರಿಯಾದ ಉತ್ತರ ಆಪ್ಷನ್ 4 ಲೈಕೋಫೀನ್. ವಿವಿಧ ಹಣ್ಣುಗಳ ಬಣ್ಣಕ್ಕೆ ಕಾರಣವಾಗುವ ಮುಖ್ಯ ರಾಸಾಯನಿಕಗಳನ್ನು ನೋಡೋಣ. ಆಪಲ್ ಕೆಂಪು ಆಂಟೋಸಯಾನಿನ್, ದ್ರಾಕ್ಷಿ ಕಪ್ಪು ನೇರಳೆ ಆಂಟೋಸಯಾನಿನ್, ಕಿತ್ತಳೆ ಕ್ಯಾರೋಟಿನಾಯ್ಡ್, ನಿಂಬೆ ಹಳದಿ ಫ್ಲಾವೋನಾಯ್ಡ್, ಲ್ಯೂಟಿನ್, ಕಲ್ಲಂಗಡಿ ಕೆಂಪು ಲೈಕೋಫಿನ್, ಕಿವಿ ಹಸಿರು ಕ್ಲೋರೋಫಿಲ್. ಕ್ವಶನ್ ನಂಬರ್ 18. ಈ ಕೆಳಗಿನವುಗಳಲ್ಲಿ ಯಾವುದು ಬಂಡವಾಳ ಸರಕುಗಳ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ? ಆಪ್ಷನ್ 1 ಅವು ಬಾಳಿಕೆ ಬರುವವು, ಆಪ್ಷನ್ 2 ಅವು ಉಡುಗೊರೆ ಸರಕುಗಳು, ಆಪ್ಷನ್ 3 ಅವು ಕೀಲಾಗಿರುವ ಸರಕುಗಳು, ಆಪ್ಷನ್ 4 ಅವು ಅಗ್ಗವಾಗಿವೆ. ಸರಿಯಾದ ಉತ್ತರ ಆಪ್ಷನ್ 1 ಅವು ಬಾಳಿಕೆ ಬರುವವು. ಸರಕುಗಳ ವಿಧಗಳನ್ನು ನೋಡೋಣ. ಅನುಭೋಗ ಸರಕುಗಳು ಹಾಲು, ಶಾಂಪೂ, ಬಟ್ಟೆ. ಅವಶ್ಯಕ ಸರಕುಗಳು ಉಪ್ಪು, ಅಕ್ಕಿ. ಡಿಫೆನ್ಸ್ ಸರಕುಗಳು ರಾಗಿ, ಗೋಧಿ. ಲಕ್ಸರಿ ಸರಕುಗಳು ಕಾರು, ಚಿನ್ನ. ಪರ್ಯಾಯ ಸರಕುಗಳು ಕಾಫಿ, ಟೀ. ಡಿಫೆನ್ಸ್ ಸರಕುಗಳು ಅಂದ್ರೆ ಬೆಲೆ ಹೆಚ್ಚಾದರೂ ಬೇಡಿಕೆ ಅಷ್ಟೇ ಇರುತ್ತದೆ, ಬೇಡಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಪರ್ಯಾಯ ಸರಕುಗಳು ಅಂದ್ರೆ ಕಾಫಿ ಬದಲಿ ಟೀ ಕುಡಿಬಹುದು, ಟೀ ಬದಲಿ ಕಾಫಿ ಕುಡಿಬಹುದು. ಅಂದ್ರೆ
ಕಾಫಿ ಬದಲಿ ಟೀ ಪರ್ಯಾಯವಾಗಿ ಸಿಗುತ್ತದೆ. ಕ್ವಶನ್ ನಂಬರ್ 19. 1976ರಲ್ಲಿ ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ವಿಧಿ 51A ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಆಪ್ಷನ್ 1 ಭಾಗ 4A, ಆಪ್ಷನ್ 2 ಭಾಗ 3, ಆಪ್ಷನ್ 3 ಭಾಗ 6, ಆಪ್ಷನ್ 4 ಭಾಗ 5. ಸರಿಯಾದ ಉತ್ತರ ಆಪ್ಷನ್ 1 ಭಾಗ 4A ಅಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡು ಬರುತ್ತವೆ. ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡೋಣ ಬನ್ನಿ. ಸಂವಿಧಾನದ ಭಾಗ 4A ಅಲ್ಲಿ ಇವು ಕಂಡು ಬರುತ್ತವೆ. ಸಂವಿಧಾನದಲ್ಲಿ ವಿಧಿ 51A ನಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳಿವೆ. ಮೂಲಭೂತ ಕರ್ತವ್ಯಗಳು ಮೊಟ್ಟ ಮೊದಲಿಗೆ 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ ಸೇರಿಸಲಾಯಿತು. ಈ ತಿದ್ದುಪಡಿಯು ಇಂದಿರಾ ಗಾಂಧಿ ಸರ್ಕಾರದ ಸಮಯದಲ್ಲಿ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನಂತೆ ಜಾರಿಗೆ ಬಂದವು. ಮೂಲಭೂತ ಕರ್ತವ್ಯಗಳು ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಪಾಲಿಸಲೇಬೇಕಾದ ಕರ್ತವ್ಯಗಳು. ನಂಬರ್ 1, ಭಾರತ ದೇಶದ ಸಂವಿಧಾನಕ್ಕೆ ನಿಷ್ಠೆಯಿಂದ ಬದ್ಧನಾಗಿರಬೇಕು ಮತ್ತು ಅದರ ಸಾಧಾರತೆ, ಏಕತೆ ಮತ್ತು ಭೌಗೋಳಿಕ ಅಖಂಡತೆ ಕಾಯ್ದುಕೊಳ್ಳಬೇಕು. ಹೀಗಂದ್ರೆ ಭಾರತ ದೇಶದ ಸಂವಿಧಾನಕ್ಕೆ ನಿಷ್ಠೆಯಿಂದ ಬದ್ಧನಾಗಿರಲೇಬೇಕಂತೂ ಮೂಲಭೂತ ಕರ್ತವ್ಯ 1ರಲ್ಲಿ ತಿಳಿಸಲಾಗುತ್ತದೆ. ನಂಬರ್ 2, ಸ್ವಾತಂತ್ರ್ಯ ಸಂಗ್ರಾಮದ ಮಹಾಪುರುಷರ ಸ್ಮರಣೆಯನ್ನು ಗೌರವಿಸಬೇಕು. ನಂಬರ್ 3, ಭಾರತ ದೇಶವು ಒಂದು ಸಾರ್ವಭೌಮ ಸಾಮಾಜಿಕ ತಾತ್ವಿಕ ಧರ್ಮ ನಿರಪೇಕ್ಷ ಜನತಾಂತ್ರಿಕ ಗಣರಾಜ್ಯವಾಗಿರುವುದನ್ನು ಗೌರವಿಸಬೇಕು. ನಂಬರ್ 4, ದೇಶದ ರಕ್ಷಣೆಗೆ ಬದ್ಧನಾಗಿರಬೇಕು ಮತ್ತು ಅಗತ್ಯ ಪಡುವ ವೇಳೆ ಸೇನೆಗೆ ಸೇವೆ ಸಲ್ಲಿಸಲು ಸಿದ್ಧನಾಗಿರಬೇಕು. ನಂಬರ್ 5, ಸಾಮಾನ್ಯ ಮನುಷ್ಯರಲ್ಲಿ ಸಹಿಷ್ಣುತೆ, ಸಹಬಾಳ್ವೆ ಮತ್ತು ಸಹಾನುಭೂತಿ ಬೆಳೆಸಬೇಕು. ನಂಬರ್ 6, ಸ್ತ್ರೀ ಪುರುಷ ಸಮಾನತೆ ಹಾಗೂ ಮಹಿಳೆಯ ಸಬಲೀಕರಣವನ್ನು ಉತ್ತೇಜಿಸಬೇಕು. ನಂಬರ್ 7, ಭಾರತ ದೇಶದ ಸಾಂಸ್ಕೃತಿಕ ಪಾರಂಪರ್ಯವನ್ನು ರಕ್ಷಿಸಬೇಕು ಮತ್ತು ಗೌರವಿಸಬೇಕು. ನಂಬರ್ 8, ಪ್ರಕೃತಿ, ಪರಿಸರ, ವನ್ಯಜೀವಿ, ನದಿಗಳು, ಅರಣ್ಯ ಇವುಗಳನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು. ನಂಬರ್ 9, ವೈಜ್ಞಾನಿಕ ಮನೋಭಾವ, ಮಾನವತೆ ಮತ್ತು ವಿಚಾರ ಸ್ವಾತಂತ್ರ್ಯ ಬೆಳೆಸಬೇಕು. ನಂಬರ್ 10, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು, ಅದಕ್ಕೆ ಯಾವುದೇ ಹಾನಿ ಮಾಡಬಾರದು. ನಂಬರ್ 11, ಶಿಕ್ಷಣದ ಮಹತ್ವವನ್ನು ಅರಿತು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಯತ್ನಿಸಬೇಕು. ಈ 11ನೇ ಕರ್ತವ್ಯವನ್ನು 86ನೇ ತಿದ್ದುಪಡಿ 2002ರ ಮೂಲಕ ಸೇರಿಸಲಾಗಿದೆ. ಈ 11 ಮೂಲಭೂತ ಕರ್ತವ್ಯಗಳು ತುಂಬಾನೇ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಕೇಳ್ತಾರೆ. ಯಾವ ತರ ಅಂದ್ರೆ ಸೀರಿಯಲ್ ವೈಸ್ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 20, ಪದ್ಮ ಪ್ರಶಸ್ತಿಗಳ ಇಳಿಕೆ ಕ್ರಮವೇನು? ಆಪ್ಷನ್ 1 ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಆಪ್ಷನ್ 2 ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ. ಆಪ್ಷನ್ 3 ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ. ಆಪ್ಷನ್ 4 ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಸರಿಯಾದ ಉತ್ತರ ಆಪ್ಷನ್ 4 ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. 2025ರ ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಒಟ್ಟು 139 ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಪದ್ಮವಿಭೂಷಣ 7 ಜನರಿಗೆ, ಪದ್ಮಭೂಷಣ 19 ಜನರಿಗೆ, ಪದ್ಮಶ್ರೀ 113 ಜನರಿಗೆ. 2025ರ ಪದ್ಮ ಪ್ರಶಸ್ತಿ ಪಡೆದುಕೊಂಡ ಕರ್ನಾಟಕದ ಪ್ರತಿನಿಧಿಗಳು: ಪದ್ಮವಿಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ, ಸಂಗೀತ ಕ್ಷೇತ್ರ; ಪದ್ಮಭೂಷಣ ಅನಂತನಾಗ್, ಚಿತ್ರಕಲೆ ಕ್ಷೇತ್ರ; ಡಾಕ್ಟರ್ ಎ ಸೂರ್ಯಪ್ರಕಾಶ್, ಸಂವಹನ ಮತ್ತು ಶಿಕ್ಷಣ ಪತ್ರಕರ್ತರು; ಪದ್ಮಶ್ರೀ ಪ್ರಶಸ್ತಿ ಭೀಮವ್ವ, ತೊಗಲುಗೊಂಬೆ ಆಟ ಕಲೆ, ಕೊಪ್ಪಳ; ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಅಂಕಾಲಜಿಸ್ಟ್, ಕಲಬುರಗಿ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸೇವಾ ಚಿಂತನೆ; ಪ್ರಶಾಂತ್ ಪ್ರಕಾಶ್, ಸ್ಟಾರ್ಟ್ಅಪ್ ಉದ್ಯಮಿ; ರಿಕ್ಕಿ ಕೇಜ್, ಸಂಗೀತ ಸಂಯೋಜಕ, ಬೆಂಗಳೂರು; ವೆಂಕಪ್ಪ, ಸಂಗೀತ ಕ್ಷೇತ್ರ, ಬಾಗಲಕೋಟೆ. ಇವರೆಲ್ಲರೂ 2025ರ ಪದ್ಮ ಪ್ರಶಸ್ತಿ ಪಡೆದುಕೊಂಡ ಕರ್ನಾಟಕದ ಪ್ರತಿನಿಧಿಗಳು. ಸೊ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಪ್ರಶ್ನೆ 21, ಈ ಕೆಳಗಿನ ಯಾವ ಕಾಯ್ದೆಯು ಭಾರತದಲ್ಲಿ ಪ್ರಾಂತೀಯ ಆಡಳಿತದಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯಿಸಿತು? ಆಪ್ಷನ್ 1 1900ರ ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ 2 1947ರ ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ 3 1935ರ ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ 4 1919ರ ಭಾರತ ಸರ್ಕಾರ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ 4 1919ರ ಭಾರತ ಸರ್ಕಾರದ ಕಾಯ್ದೆ.
ಭಾರತ ಸಂವಿಧಾನವು ಆಡಳಿತ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೊಂಡಿರುವ ದ್ವಿಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ. ಈ ಹಂಚಿಕೆಯನ್ನು ಸಂವಿಧಾನದ 7ನೇ ವೇಳಾಪಟ್ಟಿಯಲ್ಲಿ ನೀಡಲಾಗಿದೆ. ಕೇಂದ್ರ ಪಟ್ಟಿ ಮೂಲ ಸಂವಿಧಾನದಲ್ಲಿ 97 ವಿಷಯಗಳಿದ್ದವು. ಈಗ ಪ್ರಸ್ತುತ 100 ವಿಷಯಗಳಿವೆ. ಅಧಿಕಾರವು ಕೇವಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾನೂನು ರೂಪಿಸಬಹುದು. ಪ್ರಮುಖ ವಿಷಯಗಳು: ರಕ್ಷಣೆ, ವಿದೇಶಾಂಗ, ಹಣಕಾಸು, ಬ್ಯಾಂಕಿಂಗ್, ಕರೆನ್ಸಿ, ಅಣುಶಕ್ತಿ, ಪೋಸ್ಟ್, ರೈಲ್ವೆ, ವಿಮಾನ ಸಾಗಣೆ, ಕಸ್ಟಮ್ಸ್, ಇತರೆ. ರಾಜ್ಯ ಪಟ್ಟಿ ಮೂಲ ಸಂವಿಧಾನದಲ್ಲಿ 66 ವಿಷಯಗಳಿದ್ದು ಪ್ರಸ್ತುತ 61 ವಿಷಯಗಳು. ಅಧಿಕಾರ: ಕೇವಲ ರಾಜ್ಯ ಸರ್ಕಾರಗಳು ಮಾತ್ರ ಕಾನೂನು ಮಾಡಬಹುದು. ಪ್ರಮುಖ ವಿಷಯಗಳು: ಸಾರ್ವಜನಿಕ ಕ್ರಮ, ಪೊಲೀಸ್, ಆರೋಗ್ಯ, ಕೃಷಿ, ಪುರಸಭೆಗಳು, ನೀರಾವರಿ, ಸಾಮಾನ್ಯ ಸಂಸ್ಥೆಗಳು. ಸಮಕಾಲೀನ ಪಟ್ಟಿ ಒಟ್ಟು 52 ವಿಷಯಗಳಿವೆ. ಅಧಿಕಾರ: ಕೇಂದ್ರ ಮತ್ತು ರಾಜ್ಯ ಎರಡೂ ಕಾನೂನು ಮಾಡಬಹುದು. ಸಂಘರ್ಷವಿದ್ದರೆ, ಕಾನೂನು ಮಧ್ಯದಲ್ಲಿ ವ್ಯತ್ಯಾಸವಿದ್ದರೆ ಕೇಂದ್ರದ ಕಾನೂನು ಮೇಲುಗೈ ಸಾಧಿಸುತ್ತದೆ. ಪ್ರಮುಖ ವಿಷಯಗಳು: ಶಿಕ್ಷಣ, ಅರಣ್ಯ, ಶಿಕ್ಷೆ ವ್ಯವಸ್ಥೆ, ಹಣಕಾಸು ಪ್ರಕ್ರಿಯೆಗಳು, ವಿವಾಹ ವಿಳಂಬ, ಪರಿಹಾರ ಹಕ್ಕು, ಕಾನೂನು ಪ್ರಕ್ರಿಯೆಗಳು, ಕಾನೂನು ವ್ಯವಸ್ಥೆ. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್, ಸೊ ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ 22. ಪ್ರಸಿದ್ಧ ಸ್ಥಳವಾದ ಮೌಸಿನ್ರಾಮ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಇದು ಭೂಮಿ ಮೇಲಿನ ಅತ್ಯಂತ ತೇವವಾದ ಸ್ಥಳವಾಗಿದೆ. ಬಿ. ಇದು ಭಾರತದ ಮೇಘಾಲಯ ರಾಜ್ಯದಲ್ಲಿದೆ. ಆಪ್ಷನ್ 1 ಎ ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಬಿ ಮಾತ್ರ ಸರಿಯಾಗಿದೆ. ಆಪ್ಷನ್ 3 ಎ ಅಥವಾ ಬಿ ಎರಡೂ ಸರಿಯಾಗಿಲ್ಲ. ಆಪ್ಷನ್ 4 ಎ ಮತ್ತು ಬಿ ಎರಡೂ ಸರಿ. ಸರಿಯಾದ ಉತ್ತರ ಆಪ್ಷನ್ 4 ಎ ಮತ್ತು ಬಿ ಎರಡೂ ಸರಿ. ಮೌಸಿನ್ರಾಮ್ ವಿಶ್ವದ ರೈನ್ ಕ್ಯಾಪಿಟಲ್ ಆಗಿದೆ. ಮೇಘಾಲಯದ ಪೂರ್ವ ಕಾಶಿ ಬೆಟ್ಟ ಸಮುದಾಯದ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ವಿಶ್ವದ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ. ವರ್ಷದಲ್ಲಿ ಇದರ ಮಳೆಯ ಪ್ರಮಾಣ ಸರಾಸರಿ 11,872 ಮಿಲಿಮೀಟರ್ ಅಂದ್ರೆ 467.4 ಇಂಚು ಅಷ್ಟು ಮಳೆ ಆಗುತ್ತದೆ ಇಲ್ಲಿ. ಪ್ರಶ್ನೆ 23. ಮೌರ್ಯ ರಾಜವಂಶದ ಸ್ಥಾಪಕರು ಯಾರು? ಆಪ್ಷನ್ 1 ಬಿಂದುಸಾರ, ಆಪ್ಷನ್ 2 ಅಶೋಕ, ಆಪ್ಷನ್ 3 ವಿಕ್ರಮಾದಿತ್ಯ, ಆಪ್ಷನ್ 4 ಚಂದ್ರಗುಪ್ತ ಮೌರ್ಯ. ಸರಿಯಾದ ಉತ್ತರ ಆಪ್ಷನ್ 4 ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಬನ್ನಿ. ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಸ್ಥಾಪನೆಯ ಕಾಲ ಕ್ರಿಸ್ತಪೂರ್ವ 322ರಲ್ಲಿ. ರಾಜಧಾನಿ ಪಾಟಲಿಪುತ್ರ, ಈಗಿನ ಪಾಟ್ನಾ, ಬಿಹಾರದಲ್ಲಿದೆ. ಪ್ರಸಿದ್ಧ ದೊರೆ ಅಶೋಕ. ಇವರ ಲಾಂಛನ 4 ಸಿಂಹಗಳು, ಚತುರ್ಮುಖ ಸಿಂಹಗಳು. ಕೊನೆಯ ದೊರೆ ಬೃಹದ್ರಥ. ಪ್ರಶ್ನೆ 24. ಭಾರತದ ಯಾವ ಭಾಗದಲ್ಲಿ ತಂಪಾದ ಪರ್ವತ ಹವಾಮಾನ ಕಂಡುಬರುತ್ತದೆ? ಆಪ್ಷನ್ 1 ಉತ್ತರ, ಆಪ್ಷನ್ 2 ದಕ್ಷಿಣ, ಆಪ್ಷನ್ 3 ಪೂರ್ವ, ಆಪ್ಷನ್ 4 ಪಶ್ಚಿಮ. ಸರಿಯಾದ ಉತ್ತರ ಆಪ್ಷನ್ 1 ಉತ್ತರ. ಭಾರತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಉತ್ತರ ಭಾಗದಲ್ಲಿ ಕಂಡುಬರುತ್ತದೆ. ಇದು ತಂಪಾದ ವಾತಾವರಣಕ್ಕೆ ಸೂಕ್ತವಾಗಿದ್ದು, ಹಿಮಾಲಯ ಶ್ರೇಣಿಯು ಭಾರತದಲ್ಲಿ ಕಂಡುಬರುವ ರಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶದ ಉತ್ತರ ಪೂರ್ವ ರಾಜ್ಯಗಳು. ಪ್ರಶ್ನೆ 25. ಇದು ಲಾಸ್ಟ್ ಕ್ವಶನ್. ಫಾರ್ಮಸಿ ತಿದ್ದುಪಡಿ ಮಸೂದೆ 2023 ಆಗಸ್ಟ್ 3, 2023 ಲೋಕಸಭೆಯಲ್ಲಿ ಪರಿಚಯಿಸಲಾಯಿತು. ಇದು ಆಪ್ಷನ್ 1 ಫಾರ್ಮಸಿ ಕಾಯ್ದೆ 1947, ಆಪ್ಷನ್ 2 ಫಾರ್ಮಸಿ ಕಾಯ್ದೆ 1948, ಆಪ್ಷನ್ 3 ಫಾರ್ಮಸಿ ಕಾಯ್ದೆ 1950, ಆಪ್ಷನ್ 4 ಫಾರ್ಮಸಿ ಕಾಯ್ದೆ 1949. ಸರಿಯಾದ ಉತ್ತರ ಆಪ್ಷನ್ 2 ಫಾರ್ಮಸಿ ಕಾಯ್ದೆ 1948. ಫಾರ್ಮಸಿ ಆಕ್ಟ್ 1948 ಇದು ಮೂಲ ಕಾಯ್ದೆಯಾಗಿದ್ದು ಭಾರತದಲ್ಲಿ ಫಾರ್ಮಸಿಸ್ಟ್ಗಳ ರಿಜಿಸ್ಟ್ರೇಷನ್, ಶಿಕ್ಷಣ, ನಿಯಂತ್ರಣ ಹಾಗೂ ಅಭ್ಯಾಸದ ಮಾನದಂಡಗಳನ್ನು ನಿರ್ಧರಿಸುವ ಕಾಯ್ದೆಯಾಗಿದೆ. ಫಾರ್ಮಸಿ ಅಮೆಂಡ್ಮೆಂಟ್ ಆಕ್ಟ್ 2023ರ ಮುಖ್ಯ ಉದ್ದೇಶ ಏನೆಂದರೆ ಭಾರತದ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿಯೂ ಫಾರ್ಮಸಿ ಆಕ್ಟ್ 1948 ಜಾರಿಗೊಳಿಸುವುದು ಆಗಿದೆ. ಇದಷ್ಟು SSC MTS ಪ್ರೀವಿಯಸ್ ಇಯರ್ ಕೇಳಿದ ಜನರಲ್ ಅವೇರ್ನೆಸ್ ಕ್ವಶನ್ ಸಾಲ್ವ್ ಮಾಡಿದ್ದೇವೆ. ಇನ್ನಷ್ಟು ಇದೇ ತರ ಕ್ಲಾಸ್ ಮಾಡಬೇಕಾದರೆ ನಮಗೆ ನಿಮ್ಮ ಸಪೋರ್ಟ್ ಬೇಕು. ಈ ಸೂಪರ್ ಮ್ಯಾರಥಾನ್ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕ್ಲಾಸಸ್ ಬಗ್ಗೆ ಅಪ್ಡೇಟ್ ಮಾಹಿತಿ ನಿಮಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಟೆಲಿಗ್ರಾಮ್ ಮತ್ತು ಇನ್ಸ್ಟಾ ಚಾನಲ್ನಲ್ಲಿ ನೀಡುತ್ತೇವೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಚಾನಲ್ ಲಿಂಕ್ ಇದೆ, ಎಲ್ಲರೂ ಜಾಯ್ನ್ ಆಗಿ. ಧನ್ಯವಾದಗಳು.